ಎಲ್ಲ ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ. ಬಿಗ್ ಬಾಸ್ನಲ್ಲಿ ಏನಪ್ಪ ಅಂದರೆ ದಿನದಿನಕ್ಕೆ ಒಂದೊಂದು ಟ್ರೆಂಡನ್ನು ಸುತ್ತುತ್ತಿರುವಂಥದ್ದು, ಒಂದೊಂದು ಕಾಂಟ್ರವರ್ಸಿಗಳು ಆಗುತ್ತಿರುವಂಥದ್ದು. ಈಗ ಡ್ರೋನ್ ಪ್ರತಾಪ್ ಅವರ ಮೇಲೆ 2,50,00,000 ರೂಪಾಯಿಯನ್ನು ಈ ಒಂದು ಮೊಕದ್ದಮೆಯನ್ನು ಏಕೆ ಹೂಡಿರುವಂಥದ್ದು ಮತ್ತು ಯಾರು ಈ ಮೊಕದ್ದಮೆಯನ್ನು ಹಾಕಿರುವಂಥದ್ದನ್ನು ತಿಳಿಸುತ್ತೇನೆ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತೇನೆ. ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡುವ ಮೂಲಕ ಚಾನಲನ್ನು ಹೌದು ಸ್ನೇಹಿತರೆ, ಬಿಗ್ ಬಾಸ್ನಲ್ಲಿ ಡ್ರೋನ್ ಪ್ರತಾಪ್ ಅವರ ಮೇಲೆ ಒಂದು 2,50,00,000 ರೂಪಾಯಿಯನ್ನು ಮಾನನಷ್ಟ ಮೊಕದ್ದಮೆಯನ್ನು ಹೂಡಿರುವಂಥದ್ದು. ಅದು ಯಾರು ಅಂದರೆ ಡಾಕ್ಟರ್ ಪ್ರಯಾಗ್ ಅವರು. ಡಾಕ್ಟರ್ ಪ್ರಯಾಗ್ ಅವರ ವಿರುದ್ಧ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ನಲ್ಲಿ ಒಂದು ಹೇಳಿಕೆಯನ್ನು ನೀಡುತ್ತಾರೆ. ನನಗೆ ತುಂಬಾ ಒಂದು ಕೊರೋನಾ ಸಂದರ್ಭದಲ್ಲಿ ತುಂಬಾ ಒಂದು ಟಾರ್ಚರನ್ನು ನೀಡಿರುವಂಥದ್ದು ಡಾಕ್ಟರ್ ಪ್ರಯಾಗ್ ಅವರು. ಅವರ ವಿರುದ್ಧ ನಾನು ಒಂದು ಹೇಳಿಕೆಯನ್ನು ನೀಡುತ್ತಿರ್ತೇನೆ ಅಂತ ಹೇಳಿದ್ದಾರೆ. ಆ ಹೇಳಿಕೆ ವಿರುದ್ಧ ಈಗ ಡಾಕ್ಟರ್ ಪ್ರಯಾಗ್ ಅವರು ತಿರುಗಿ ಬಿದ್ದಿದ್ದಾರೆ. ಅದರಿಂದ ಡ್ರೋನ್ ಪ್ರತಾಪ್ ಅವರ ಮೇಲೆ ಒಂದು 2,50,00,000 ರೂಪಾಯಿಯನ್ನು ಮಾನನಷ್ಟದಮೆಯನ್ನು ಹೂಡಿರುವಂಥದ್ದು. ಈ ಒಂದು ಮಾನನಷ್ಟದ ದುಮ್ಮೆ ಬಗ್ಗೆ ನೀವು ಏನೆಂದು ಹೇಳ್ತೀರಂತ ಈ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.